ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಈ ಏರಿಯಾದಲ್ಲಿ ಒಟ್ಟು 5,000 ವೋಟ್ ಇದೆ. ಅದರಲ್ಲಿ ಗಂಡಸರು ಮತ್ತು ಹೆಂಗಸರು ಸೇರಿದ್ದಾರೆ. ವೆರಿ ಗುಡ್. ಈ 5,000 ವೋಟ್ಗಳಲ್ಲಿ ನನಗೆ ಎಷ್ಟು ವೋಟ್ ಬೀಳುತ್ತೆ ಅಂತ ಇಬ್ರು ಸರ್ವೆ ಮಾಡಿದಿರಾ? ನಮ್ಮಿಬ್ರು ವೋಟ್ ಸರಿ ನಿಮ್ಗೆ 3 ವೋಟ್ ಬೀಳುತ್ತೆ. 3 ವೋಟ್? ನಿಮ್ಮಿಬ್ರದ್ದು 2 ವೋಟ್, ಇನ್ನೊಂದು ವೋಟ್ ಯಾರ್ದು? ನಿಮ್ದೆ. 3 ವೋಟ್. ನಿಮ್ಮ ಯೋಗ್ಯತೆ ಏನು ಅಂತ ಬರೀ ಮನೆ ಮಂದಿಗೆ ಅಷ್ಟೇ ಇಲ್ಲ ಕಣ್ರಿ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟಿದೆ ನೋಡಿ. ಏನು? ನೀವು ಒಂಥರ ಎಡಬಡಂಗಿ ಹೆಣ್ಣು. ನಿಮಗೆ ಯಾವ್ದ್ರ ಮೇಲೂ ಯಾರ ಮೇಲೂ ನಂಬಿಕೆ ಇಲ್ಲ ಕಣ್ರಿ. ಅಲ್ಲ ಕಣ್ರಿ, ನೀವು ಮನೆ ಮಂದಿನೇ ನೆಟ್ಟಿಗೆ ನೋಡ್ಕೊಳ್ಳಲ್ಲ, ಇನ್ನು ಸಮಾಜದಲ್ಲಿರೋ ಜನಗಳನ್ನ ಹೇಗ್ರಿ ನೋಡ್ಕೊತೀರಾ? ಅಭಿ, ಅದೇನು ಅಂತ ಕ್ಲಿಯರ್ ಆಗಿ ಹೇಳ್ತೀರಾ? ನಾನ್ ನಿಮ್ ಗಂಡ ಕಣ್ರಿ. ಏನೇಳೆ ಗಂಡ ಕಣ್ರಿ. ನನ್ನನ್ನು ಯಾವತ್ತಾದ್ರೂ ಗಂಡ ತರ ನೋಡ್ಕೊಂಡಿದ್ರೇನ್ರಿ ನೀವು? ಅಂದ್ಮೇಲೆ ಈ ವೋಟ್ ಹಾಕಿರೋ ಮತದಾರರು ಇರ್ತಾರಲ್ಲ, ಅವ್ರ ಮಕ್ಳು ಜಂಗೆ ಕಣ, ಅವ್ರನ್ನ ಮಕ್ಳ ತರ ಇವ್ರ ಕೈ ನೋಡ್ಕೊಳಕ್ ಆಗತ್ತೇನೋ? ನಿಮ್ ಮೇಲೆ ಇತ್ತೀಚೆಗೆ ನನಗೆ ನಂಬಿಕೆ ಅನ್ನೋದೇ ಹೊಟ್ಟೋಗ್ಬಿಟ್ಟಿದೆ ಕಣ್ರಿ. ನಿಮ್ಮಿಂದಾಗಿ ಹೆಣ್ಣು ಮಕ್ಕಳು ನನಗೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ಒಂದು ಹೆಣ್ಣನ್ನು ಕಂಡುಬಿಟ್ರೆ ಸಾಕಣ ಹಂಗೆ ಮೈಯಲ್ಲೆಲ್ಲ ಮುಳ್ ಎದ್ಬಿಡ್ತವೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇದು ನಿಮ್ ವರ್ಷನು. ನಮ್ ಫ್ರೆಂಡ್ಸ್ ಎಲ್ಲ ನಿಮ್ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಹೇಳ್ತಾರೆ ನೋಡು. ಏನು ಅಂತ ಹೇಳಿದ್ರು? ನಿಮ್ ಹಬಿ ಇದಾರಲ್ಲ, ಸಿಕ್ಕಾಪಟ್ಟೆ ಜ್ವಲ್ಪಾಟಿ, ಯಾವ್ದಾರು ಹುಡುಗಿ ಸಿಕ್ಕ್ರೆ ಸಾಕು ಹಲ್ಗಿಂಚ್ಕೊಂಡು ನಗ್ನಗ್ತಾ ಮಾತಾಡ್ಸಕ್ ಹೋಗ್ಬಿಡ್ತಾರ ಅಂತಾರೆ. ಪದಪ್ಪ, ಅದು ಯಾವಳು? ಅವಳು ನನ್ನ ನೋಡಿರ್ತಾಳೆ, ನಾನು ಅವಳನ್ನು ಕಣ್ಣೆತ್ ನೋಡ್ರಲ್ಲ, ಕ್ಯಾರೆ ಅಂದ್ರಲ್ಲ, ಕೆತ್ತೆ ಅಂದ್ರಲ್ಲ, ಅಂತವಳು ಹೊಟ್ಟೆ ಹುರ್ಕೊಂಡು ಈ ತರದ ಮಾತುಗಳನ್ನ ಆಡಿರಬೇಕು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಡೋಂಟ್ ಟಾಕ್ ರಬೇಶ್. ನಾನು ಇದನ್ನ ಅಬ್ಸರ್ವ್ ಮಾಡಿದೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಬೇಕಿದ್ರೆ ಒಂದು ಚಾಲೆಂಜ್ ಹಾಕ್ತೀನಿ ಕಣ್ರಿ. ಒಂದು ವಾರದ ಮಟ್ಟಿಗೆ ಅದು ಬೆಕ್ಕದಂತ ಪುಂಡ್ರಿ ಮನೆಗೆ ಬರಲಿ ಅಥವಾ ಎಲ್ಲೇ ಸಿಗ್ಲಿ, ನಾನು ಹಲ್ಲಿಗಿಂದಲ್ಲ, ಅವಳು ಹಿಂದೆ ಹೋಗಲ್ಲ, ನಗ್ತಾ ಮಾತಾಡ್ತಲ್ಲ. ಚಾಲೆಂಜ್. ನೀವು ಗಂಡು ಸಾಗಿದ್ರೆ ಚಾಲೆಂಜ್ ಕಟ್ರಿ, ಒಪ್ಕೊಳ್ಳಿ. ಅಕಸ್ಮಾತ್ ನೀವು ಈ ಚಾಲೆಂಜ್ ಅಲ್ಲಿ ಸೋತ್ರೆ? ನಾನು ಜೀವನ ಪರ್ಯಂತ ನಿಮ್ಮ ಗುಲಾಮನಾಗಿದ್ಕೊಂಡು ಈ ದಂಡಪಿಂಡಗಳ ತರ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ. ಆ ಪಕ್ಷ ನಾನೇನಾದ್ರೂ ಈ ಪಂದ್ಯದಲ್ಲಿ ಗೆದ್ದು ಬಿಟ್ರೆ ನಾನು ಜೀವನ ಪರ್ಯಂತ ವೆಲ್ ಬಿಹೇವ್ ಹೆಂಡತಿಯಾಗಿ ನಿಮ್ ಜೊತೆ ಸಂಸಾರ ಮಾಡ್ಕೊಂಡು ಇದ್ದು ಬಿಡ್ತೀನಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ತಾಯಿ. ಅದೆಷ್ಟು ಸಲ ನಿನ್ನ ಹೆಂಡತಿ ಹತ್ರ ಚಾಲೆಂಜ್ ಮಾಡ್ತೀಯೋ? ಒಂದು ವೇಳೆ ಇವಳು ಸೋತೆ ನಿನ್ನದಕ್ಕೆ ಸಂಸಾರ ಮಾಡಿ ನನ್ನ ಕೈಗೆ ಒಂದು ಮೊಮ್ಮಗುನ ಕೊಟ್ಬಿಡ್ತಾಳ. ಒಂದು ಸಾರೆ ಕೊಡ್ಲೇಬೇಕು. ಆ ಪಕ್ಷ ಕೊಡ್ಲಿಲ್ಲ ಅಂದ್ರೆ ನಾವು ಬಲವಂತವಾಗಿ ಮಗುನ ಪಡಿಬೇಕಾಗುತ್ತೆ. ನ್ಯಾಯ ನ್ಯಾಯ ಅಲ್ವೇನ್ರಾ? ನೋಡಿ ಜಾತಿ ಚಂಪಲ್ ತಿನ್ನವ್ರೆ, ನೀವು ಸುಮ್ನೆ ಈ ಅನ್ಯ ಮನಸ್ಕರಾಗಿ ನಮ್ ಜೊತೆ ಸಂಸಾರ ನಡೆಸಿದ್ರೆ ನಮಗೆ ಸರಿ ಬರಲ್ಲ. ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ಸಂಸಾರ ನಡೆಸ್ತೀನಿ ಅಂತ ನೀವು ಮಾತನ್ನು ಕೊಡ್ಬೇಕು. ಓಕೆನಾ? ಓಕೆ. ಏನಪ್ಪಾ ಅಣ್ಣ ಹೆಂಗೆ ಇದ್ದಕ್ಕಿದ್ದಂಗೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ. ಇನ್ನೊಂದು ವಾರ ಯಾವ ಹುಡುಗಿ ಹತ್ರನು ಜೊಲ್ ಸುರಿಸ್ಕೊಂಡು ಮಾತಾಡಲ್ಲ ಅಂತ ಜಾಜಿ ಹತ್ಕೆ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ನನ್ನ ಮನಸ್ಸನ್ನ ಕಂಟ್ರೋಲ್ ಇಡು ಅಂತ ಈಶ್ವರಿಗೆ ಮೊರೆ ಹೋಗ್ತಾ. ಅದೆಲ್ಲ ಸರಿ ಕಣ, ಆದ್ರೆ ಈ ಚಂಪ ಯಾಕೋ ಇಷ್ಟೊಂದು ಸ್ಕೋಪ್ ತಗೋಬೇಕು? ಒಂದು ಈ ವಿಷಯನ ಜಾಜತ್ಗೆ ಹೇಳಲೇಬೇಕು. ಜಾಜತ್ಗೆ ಅಯ್ಯೋ ಬನ್ರಿ ಇಲ್ಲಿ. ಸೀದರ್ ಫಾರ್ ಮನಿ ಹ್ಯಾಪನಿಂಗ್. ಮೈ ಗಾಡ್, ಲೇ ಚಂಪಾ, ಮೊದ್ಲು ಈ ಸರ್ವಿಸ್ ಮಾಡೋದನ್ನ ನಿಲ್ಸೆ. ಅಯ್ಯೋ, ನಾನೇನ್ ಮಾಡ್ದೆ? ಯಜಮಾನ್ರೆ ದೇವ್ರ ಪೂಜೆ ಮಾಡ್ತಾ ಇದಾರೆ, ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಹಬಿನ ಹೊಲ್ಸ್ಕೊಳ್ಳೋದಕ್ಕೆ ಹೊಸ ಟ್ರಿಕ್ ಮಾಡ್ತಾ ಇದ್ಯಾ? ಅಯ್ಯೋ ಶಿವನೇ, ನಾನೇ ಹೋಲಿಸ್ಕೊಳ್ಳಿ. ನೀವ್ ತಾನೆ ಮದ್ವೆ ಆಗಿರೋ ಗಂಡನ್ನ ಸನ್ಯಾಸಿ ಆಗೋ ಹಾಗೆ ಮಾಡೋದು. ನೀವು ಒಂದ್ ಹೆಣ್ಣೇನ್ರಿ? ಚೆನ್ನಾಗಿ ಮಾತಾಡ್ದೆ ಕಣೆ ಚಂಪ. ಸೀಮೆಗೆಲ್ಲ ಸೊಸೆ. ಅಷ್ಟೇ, ಹೋಲ್ಡ್ ಯೋರ್ ಟಂಗ್. ಆ ಚಂಪನ್ ಜೊತೆ ಸೇರ್ಕೊಂಡು ನೀವು ನನ್ನ ಎಗನೆಸ್ಟ್ ಆಗಿ ಮಾತಾಡ್ತೀರಾ? ಮತ್ತಿನ್ನೇನಮ್ಮ, ಚಂಪ ಇರೋದ್ರಿಂದ ನನ್ನ ಮಗ ಸ್ವಲ್ಪನಾದ್ರೂ ನೆಮ್ಮದಿಯಿಂದಿದ್ದಾನೆ. ನೀನು ಇದೆಯ ದಂಡಕ್ಕೆ. ನಾಯಿ ಮೊಳಲಿ ಲೀಟರ್ಗಟ್ಟಲೆ ಹಾಲಿದ್ರೆ ಅದನ್ನ ಟೀಗ್ ಬರುತ್ತಾ, ಕಾಫಿಗೆ ಬರುತ್ತಾ? ಜೈ ಪರಮೇಶ್ವರ್ ಜಿ. ಇಂಥ ಜನಗಳ ಜೊತೆ ಮಾತಾಡ್ಲೇಬಾರ್ದು. ಡಿಸ್ಗಸ್ಟಿಂಗ್ ಪೀಪಲ್. ರಂಗಮ್ಮ, ನಾವಿನ್ನೇನು ಆಧ್ಯಾತ್ಮದ ಬೋಧನೆಯನ್ನ ಶುರು ಹಚ್ಕೊಬೇಕು, ತಾವಿನ್ನ ಹೋಗ್ತೀರಿ? ಚೆನ್ನಾಗಿ ಬೋಧನೆ ಮಾಡಿ ಕೇಳು, ಚೆನ್ನಾಗಿ ಕೇಳು. ಜೈ ಶಂಕರ. ನಾನೀಗ ಆಧ್ಯಾತ್ಮದ ಬೋಧನೆಯನ್ನ ಶುರು ಮಾಡ್ಕೋತೀನಿ. ನೀನು ಪೀಠದ ಮೇಲೆ ಕುಕ್ಕರ್ಬಿಡಿ.
ನಂಗೆ ಅಧ್ಯಾತ್ಮ ಅಂದ್ರೆ ತುಂಬಾ ಇಷ್ಟ. ಬೋಧನೆ ಮಾಡಿ ಮಾಡಿ. ಜೈ ಶಿವ. ಈ ಇಡೀ ಪ್ರಪಂಚ ನಿಂತಿರೋದೇ ನಂಬಿಕೆ ಮತ್ತು ಸತ್ಯದ ಮೇಲೆ. ನಮ್ಮ ಮೇಲ್ಗಡೆ ಸೂರ್ಯ ಮತ್ತು ಚಂದ್ರರಿದ್ದಾರೆ, ಕೆಳಗಡೆ ಭೂಮಿ ಇದೆ, ಅದರ ಕೆಳಗಡೆ ಆದಿಶೇಷನಿದ್ದಾರೆ. ಆ ಆದಿಶೇಷನಿಗೆ ಒಟ್ಟು 7 ಹೆಡೆಗಳಿವೆ. ಆ 7 ಹೆಡೆಗಳಲ್ಲಿ ಯಾವುದಾದ್ರೂ ಒಂದು ಅತ್ತ ಇತ್ತ ಅಲ್ಲಾಡ್ತೋ ಆಗ ಆಗುವುದೇ ಭೂಕಂಪ. ಅದಕ್ಕೆ ಅಣ್ಣ ಈ ಸ್ಥಿತಿಗೆ ತಂದಿದ್ದೀರಲ್ಲ, ಇದು ಸರಿನಾ? ಲೆಪ್ಪಲ್ಲು ಹಬಿ ಚಾಲೆಂಜ್ ಮಾಡಿದರೆ ಅದಕ್ಕೆ ನಾನು ಏನು ಆನ್ಸರ್ ಮಾಡಲ್ಲ. ಅದು ಬಿಟ್ಲ ಒಬ್ಬ ಅನಸೂಯಮ್ಮ ಅಂತ ಒಬ್ರು ಭಕ್ತ ಇದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವಿಬ್ರು ಹೋಗಿ ಅವ್ರನ್ನ ಕರ್ಕೊಂಡ್ ಬನ್ನಿ. ಅವ್ರಿಗೆ ಇವರು ಆಧ್ಯಾತ್ಮ ಬೋಧನೆ ಮಾಡ್ಲಿ. ಸುಮ್ನೆ ಕರ್ಕೊಂಡ್ ಬರಕ್ಕಾಗುತ್ತಾ? ನಿಮ್ಮಿಬ್ರು ಯಾಕೆ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಜಾಜಿ ಅವ್ರೆ ನಮಸ್ಕಾರ ಅನಸೂಯಮ್ಮ, ಅವರೇ ನನ್ನ ಯಜಮಾನ್ರು. ಸಂತೋಷ. ಮನೆ ತುಂಬಾ ಚೆನ್ನಾಗಿದೆ. 3 ಬೆಡ್ರೂಮಾ? ನೋಡಿ, ನೀವು ಅವ್ರು ಮಾಡೋ ಬೋಧನೆನ ಕೇಳಿಸ್ಕೋಬೇಕು. ಆಗಾಗ ಕಟ್ ಮಾಡ್ತಾ ಇದ್ರೆ ತುಂಬಾ ಸೊಂಪಾಗಿ ಬೆಳೆಯುತ್ತೆ. ಲೇ ಚಂಪಾ, ಎದಳ ಮೇಲೆ. ಇವರು ನನ್ಗೆ ಅಧ್ಯಾತ್ಮದ ಬೋಧನೆ ಮಾಡ್ತಾ ಇದ್ದಾರೆ. ಬೇಕಿತ್ತು ಅಂದ್ರೆ ನೀವು ಬದುಕಿಕೊಳ್ಳಿ, ನಿಮಗೂ ಬೋಧನೆ ಮಾಡ್ತೀನಿ. ಅಭಿ, ನಾನು ನಿಮ್ ದಾರಿಗೆ ಅಡ್ಡ ಬರ್ತಾ ಇಲ್ಲ. ನಿಮ್ಮ ಬೋಧನೆನ ಕೇಳಿಸ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ನಿಮ್ಮ ಪಾಠಗಳನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಮಹಾಭಕ್ತೆ ಅನಸೂಯಮ್ಮ ಬಂದಿದ್ದಾರೆ, ಇವ್ರು ಕೇಳಿಸ್ಕೊತಾರೆ. ಏ ಚಂಪಾ, ಎದಳ ಮೇಲೆ. ಎದ್ದೇಳ ಮೇಲೆ. ನಾನು ಅನಸೂಯಮ್ಮ ಅಂತ. ದೇವರಂದ್ರೆ ಭಕ್ತಿ, ಗಂಡಸರಂದ್ರೆ ಭಕ್ತಿ, ಪ್ರಪಂಚ ಅಂದ್ರೆ ಭಕ್ತಿ. ಸಾಕಷ್ಟು ಭೈರಿಗೆಗಳನ್ನ ಜೀವನದಲ್ಲಿ ಕೇಳ್ಬಿಟ್ಟಿದೀನಿ. ನಿಮ್ದೇನು ಮಹಾ? ಸುರು ಹಚ್ಕೊಳ್ಳಿ. ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಕೆಲವೊಂದು ಜವಾಬ್ದಾರಿಗಳನ್ನ, ಕೆಲವೊಂದು ಕರ್ತವ್ಯಗಳನ್ನ ನಿರ್ವಹಿಸಲೇಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ, ಜವಾಬ್ದಾರಿಗಳಿಗೆ ಮಾಲೀಕನಾದವನು ದುಡ್ಡು ಕೊಡ್ಲಿ ಬಿಡ್ಲಿ, ಅವನೆಷ್ಟು ಕೊಡ್ತಾನೋ ಅಷ್ಟನ್ನು ತಗೊಂಡು ನಾವು ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಶಿವ ಶಿವ. ಅಯ್ಯೋ ಶಿವ ಶಿವ, ನಾನೇನು ಹೇಳ್ತಾ ಇದ್ದೀನಿ, ನೀವು ಶಿವ ಶಿವ ಅಂತ ಇದ್ದೀರಲ್ಲ. ತಿಂಡಿ ಕಾಫಿ ಆಯ್ತಾ? ನಾನು ಇಷ್ಟೊತ್ತು ಆಧ್ಯಾತ್ಮದ ಬಗ್ಗೆ ಹೇಳಿದ್ನಲ್ಲ, ತಮಗೆ ಏನ್ ಅನ್ನಿಸ್ತು? ಮೋರಿ ಕಟ್ಟಿದ್ರೆ ಕೋಲ್ ತಗೊಂಡು ಕ್ಲೀನ್ ಮಾಡ್ಬೇಕು. ಕೈಯಿಂದ ಮುಟ್ಟಿದ್ರೆ ಕೈ ಮೈಲಿಗೆ ಆಗುತ್ತೆ. ಅದೇನೋ ಮಾತಾಡಿದ್ರೆ ಈ ಒಮ್ಮ ಏನೋ ಹೇಳುತ್ತಲ್ಲಪ್ಪ. ಯಾಕೆ ಗಂಡನೇನಾದ್ರೂ ಬಿಟ್ಟು ಓಡ್ ಬಂದ್ರೆ? ಚಿಕ್ಕದಾಗಿ ಕಟ್ ಮಾಡಿ ಬಿಸಾಕ್ಬಿಟ್ಟೆ. 1 ಮೀಟರ್ ಬಟ್ಟೆಯಲ್ಲಿ 10 ಖರ್ಚಿಪ್ ಆಯ್ತು. ನಿಮ್ಗೊಂದು ಕೊಳ್ಳ? ಏನಂತ ಹೊರ್ಸ್ಕೊಳ್ಳಿ ನಾನು? ಅಲ್ಲಮ್ಮ, ನಾನು ಇಷ್ಟೊತ್ತು ಬೊಂಬಡಿ ಹೊಡ್ಕೊಂಡಲ್ಲ, ಅದು ಏನಾದ್ರೂ ನಿಮ್ ತಲೆ ಒಳಗಡೆ ಹೋಯ್ತೆ ಅಂತ ನನ್ನ ಪ್ರಶ್ನೆ. ಅಭಿ, ಇವ್ರಿಗೆ ಕಿವಿ ಕೇಳಿಸಲ್ಲ. ಭೋಲೆನಾಥ ರೇ, ಇಂಥವ್ರನ್ನ ಯಾಕ್ರಿ ಆಧ್ಯಾತ್ಮ ಬೋಧನೆ ಕೇಳೋದಕ್ಕೆ ಕರ್ಕೊಂಡ್ ಬಂದ್ರಿ? ಇವ್ರು ಬರ್ಲಿ ನನ್ನ ಮನೆ ಗೋಡೆಗಳಿಗೆ, ಕಂಬಗಳಿಗೆ ಹೇಳ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ನಲ್ಲ. ಅಭಿ, ನಿಮ್ಗೇನು ಆಧ್ಯಾತ್ಮ ಬೋಧನೆ ಮಾಡ್ಬೇಕು? ಯಾರು ಕೇಳಿಸ್ಕೊಂಡ್ರೆಷ್ಟು ಬಿಟ್ರೆಷ್ಟು? ಇವ್ರಿಗೆ ಬೋಧನೆ ಮಾಡಿ ನಿಮ್ಮ ಆಧ್ಯಾತ್ಮ ಬೋಧನೆ ಚಟನ ತೀರಿಸ್ಕೊಳ್ಳಿ. ಹಿಮಾಲಯ ಪರ್ವತದಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಮಂಜುಗಡ್ಡೆಯನ್ನು, ಬೆಂಕಿಯನ್ನು ಹಾಕಿ ಕಾಯಿಸಿಕೊಂಡು ನೀರನ್ನಾಗಿ ಪರಿವರ್ತಿಸಿ ಪಾರ್ವತಿ ದೇವಿ ಸ್ನಾನ ಮಾಡುತ್ತಿರಲು ಮಗನೇ, ಅಮ್ಮ, ನಿನ್ನ ಅವಸ್ಥೆ ನನ್ನಿಂದ ನೋಡಕ್ ಆಗ್ತಿಲ್ಲ ಕಣೋ. ಇನ್ನು ಎಷ್ಟು ದಿನ ಈ ಗೋಳು? ಮಾತೃಶ್ರೀ ರಂಗಮ್ಮ, ನಿಮ್ಮ ಮುದ್ದಿನ ಸೊಸೆ ಹತ್ರ ಕಟ್ಟಿರೋ ಚಾಲೆಂಜ್ ಅಲ್ಲಿ ನಾನು ಗೆಲ್ಲಬೇಕು ಬೇಡ. ಬರೀ 3 ದಿವಸ ತಡ್ಕೊಳ್ಳಿ, ಅಷ್ಟರಲ್ಲಿ ಈ ನನ್ನ ನೆಚ್ಚಿನ ಭಕ್ತಿಗೆ ಪರಮಾತ್ಮನ ದರ್ಶನ ಮಾಡಿಸ್ಬಿಡ್ತೀನಿ. ಇವಳಿಗೆ ಕೇಳ್ತ ಮಣ್ಣು? 2 ಕಿವಿನ ತೂತು ಬಿದ್ದು ಹೋಗಿದ್ಯಲ್ಲ. ಮಾತೃಶ್ರೀ ರಂಗಮ್ಮ, ಕಿವಿ ಕೇಳಿಸಿದ್ರು ಕೂಡ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳದೆ ಇರೋ ನಿಮ್ಮ ಸೊಸೆಗಿಂತಲೂ 2 ಕಿವಿನ ತೂತು ಬಿಡಿಸ್ಕೊಂಡ್ರೆ ಈ ನನ್ನ ನೆಚ್ಚಿನ ಭಕ್ತನೇ ನನಗೆ 1000 ಪಾಲು. ಏನು ಯಜಮಾನ್ರೆ, ಕಿವಿನೇ ಕೇಳಿಸಿರೋ ಇವ್ರಿಗೆ ಆಧ್ಯಾತ್ಮದ ಬೋಧನೆ ಹೇಗ್ ಮಾಡ್ತೀರಾ? ಆತ್ಮದೀಪದಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ. ಮಾತು ಕೇಳಿಸ್ತಾ ಇದ್ರೆ ಏನಂತೆ, ಈ ನನ್ನ ನೆಚ್ಚಿನ ಭಕ್ತಗೆ ಸನ್ನೆಗಳು ಎಲ್ಲ ಅರ್ಥ ಆಗುತ್ತೆ. ಈಗ ನೋಡು ಅವ್ರು ಹೆಂಗ್ ಅರ್ಥ ಮಾಡ್ಕೊತಾರೆ ಅಂತ ತೋರಿಸ್ತೀನಿ. ನಿನ್ನ ಮುಖ ಮುಚ್ಚ. ಸನ್ಯಾಸಿ ಆದ ನನಗೆ ಸಂಸಾರಿ ಆಗು ಅಂತ ಹೇಳ್ತಾ ಇದೀಯ. ಚಿಂತೆ ನೋಡು. ಜಾಜಿ, ಏ ಜಾಜಿ, ಬಾಮ್ಮ ಇಲ್ಲಿ. ಅನ್ಸೂಯಮ್ಮ, ಇವ್ರು ಮಾಡೋ ಬೋಧನೆನ ಚೆನ್ನಾಗಿ ಕೇಳಿಸ್ಕೊಂಡ್ರಾ? ನಂಗೆ ಬಸ್ ಚಾರ್ಜ್ ಕೊಟ್ಬಿಡಮ್ಮ, ನಾನಿಂದ ಹೊರಟೋಗ್ಬಿಡ್ತೀನಿ. ಈಗಲೇ ಹೊಂಟೋಗ್ಬಿಟ್ರೆ ಹೆಂಗೆ? ಒಂದು 5 ನಿಮಿಷ, 5 ನಿಮಿಷ ಇಲ್ಲೇ ಕುತ್ಕೊಳ್ಳಿ. ಮುಂದಿನ ಅಧ್ಯಾಯದಲ್ಲಿ ಗಣೇಶ ಪಾರ್ವತಿ ಹೊಟ್ಟೆಯಿಂದ ಉಟ್ಬಿಡ್ತಾನೆ. ಇವನಿಗೆ ಕೆಟ್ಟ
ಒಳ್ಳೆನಾ ಚಂಪ ಚಂಬಲಿ ಪೀಠ ಖಾಲಿ ಇದೆ ಬಂದು ಕೂತ್ಕೋ ಮುಂದಿನ ಅಧ್ಯಾಯದಲ್ಲಿ ಗಣೇಶ ಹುಟ್ಟುಬಿಡ್ತಾನೆ. ಅದಕ್ಕೆ ನೀವು ಕರೆಸಿದ ಅನಸೂಯಮ್ಮನು ಓಡ್ ಹೋದ್ರು. ಈಗ ಭಾವನ ಚಾಲೆಂಜ್ ಅಲ್ಲಿ ಸೋಲ್ಸೋದು ಹೇಗೆ? ಜಾಜಿಯವ್ರೆ ನಿಮ್ ಪೈಕಿ ಒಬ್ಬ ಶಾಂಭವಿ ಅಂತ ಹುಡುಗಿ ಇದ್ಲಲ್ವಾ? ಕರೆಕ್ಟ್. ಆ ಚಮಕ್ ಹುಡುಗಿ ನಮ್ಮ ಮನೆಗ್ ಬಂದ್ರೆ ಹಬ್ಬಿ ಅವಳ ಹಿಂದೆ ಹಲ್ಲಿಗಿಂಚ್ಕೊಂಡು ಹೋಗ್ತಾರೆ, ಚಾಲೆಂಜ್ ಅಲ್ಲಿ ಸೋಲ್ತಾರೆ. ಭಾವ ನಿಮ್ ಗುಲಾಮ್ರು ಹಾಕ್ತಾರೆ. ನಾಳೆನೆ ಆ ಶಾಂಭವಿನ ಮನೆಗ್ ಕರೆಸ್ತೀನಿ. ಎಂತಹ ಶೀತಲ ಸುಖ ಸ್ಪರ್ಶ ಯಾವುದೀ ಕಣ್ಣೆ. ಅಮ್ಮ ಗಿರಿಜಮ್ಮ, ಯಾರು ಯಾರು ನೀನು ಬಾಲೆ? ಏನು ಆಕಾಶದಿಂದ ದರ್ರೆಗಳಿಸಿರುವ ರಂಬೆಯೋ ಅಥವಾ ಮೊನ್ನೆ ಮಳೆಗೆ ಜಯನಗರದಲ್ಲಿ ಬಿದ್ದ ಕೊಂಬೆಯೋ? ನಾನು ಆಗುಂಬೆ ಶಾಂಭವಿ. ನಿಮ್ ಪೂಜೆ ನೋಡಿ ನನ್ನ ಕಣ್ಣುಗಳು ಪಾವನವಾಯ್ತು. ನನಗೂ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಅದು ನೋಡಿ ನೀವು ಈ ತರ ಪ್ಯಾಂಟು 3/4 ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದ್ರೆ ನಮಗೆ ಬರೀ ಅಧ್ಯಾತ್ಮ ಅಂತ ಅಲ್ಲ, ಏನನ್ನು ಹೇಳ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಬೇಕಿದ್ರೆ ನೀವು ಮೈ ತುಂಬಾ ಬಿಳಿ ಸೀರೆ ಸುತ್ಕೊಂಡು ಬಂದ್ರೆ ಬರೀ ಆಧ್ಯಾತ್ಮ ಏನೋ ಎಲ್ಲದನ್ನು ಹೇಳ್ಕೊಟ್ಬಿಡಿ. ನಾನು ಮೊದ್ಲಿಂದನೂ ಇದೇ ಡ್ರೆಸ್ ಅಲ್ಲೇ ಇರೋದು. ನಿಮ್ ಗಮನ ಏನಿದ್ರು ದೇವ್ರ ಮೇಲೆ ಇರ್ಬೇಕು, ನನ್ ಮೇಲೆಲ್ಲ. ಕಂದ ಭೋಲೆನಾಥ, ಯಾಕೋ ಹೂದಲ್ಲಿ ಹೊಡೆಯೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಬನ್ನಿ ನೇರವಾಗಿ ಬೋಧನೆ ಬಂದ್ಬಿಡೋಣ. ಪೀಠವನ್ನು ಅಲಂಕರಿಸಿ. ಬಾಲೆ, ಇದು ಏನು? ಮೂಸಂಬಿ ಅಲ್ಲ, ಇದು ಆತ್ಮಲಿಂಗ. ನಿಮ್ಗದು ಆತ್ಮಲಿಂಗ, ನನಗೆ ಮೂಸಂಬಿನೇ. ಕೊಟ್ರೆ ಜ್ಯೂಸ್ ಮಾಡಿ ಕೊಡಿಸ್ಬಿಡ್ತೀನಿ. ಬಾಲೆ, ನಮ್ಮದು ಭಾರತ ದೇಶ. ಕಲ್ಲು ಮಣ್ಣು ಕಟ್ಟಿಗೆ ನಡೆದಾಡುವ ನೆಲ, ಉಸಿರಾಡೋ ಗಾಳಿನ ದೇವರು ಅಂತ ನಂಬಿಕೊಂಡಿರೋರು ನಾವು. ಭಕ್ತಿ ಇದ್ದಲ್ಲಿ ಮಾರ್ಗ, ಎದುರಿಗೆ ಯಾವುದಿರುತ್ತೋ ಅದೇ ದೇವರು. ದೇವರು ಆಗಬೇಕು, ಅದು ನೋಡು ಬಾಲೆ. ನಿನ್ನ ಗಮನವೆಲ್ಲ ಪೂರ್ತಿ ಆಧ್ಯಾತ್ಮದ ಕಡೆನೇ ಇರಬೇಕು ಅಷ್ಟೇ. ಪೂಜೆ ಏನೋ ಮುಗೀತು, ಪ್ರಸಾದನೇ ಕೊಡ್ಲಿಲ್ಲ. ಈಗೇನು ನೀವ್ ಕೊಡ್ತೀರಾ ನಾ ಕೊಡ್ಲೋ? ಇವತ್ತಿನ ಆಧ್ಯಾತ್ಮದ ಕಾರ್ಯಕ್ರಮ ಮುಗೀತು. ಶಂಭೋ ಶಂಕರ, ನಾಥ ನಾಥ ಕೈಲಾಸನಾಥ, ತ್ರಿಮೂರ್ತಿ, ನಟರಾಜ, ಕಾಶಿನಾಥ, ನಿದ್ದೆ ಕೊಡಪ್ಪ, ಸುಖ ನಿದ್ದೆ ಕೊಡಪ್ಪ, ನಿದ್ದೆ ಕೊಡಪ್ಪ, ನನ್ನ ಪಕ್ಕದಲ್ಲೇ ಇರಪ್ಪ. ಹಳ್ಳಿ ಮೇಸ್ಟ್ರಿ ಪಾಠ ಮಾಡಿ ಬನ್ನಿ. ಮಾಡ್ಬಿಡ್ತೀವಿ. ಅದು ನೋಡಿ ಶಾಂಭವಿ ಅವರೇ, ನಿಮ್ಗೇನೋ ಮಾನ ಮರ್ಯಾದೆ ಇಲ್ವೇನ್ರಿ? ಇದು ಗಂಡಸರು ಮಲಗೋ ಸ್ಥಳ, ನೀವು ಇಲ್ಲೆಲ್ಲ ಬರಬಾರ್ದು. ಹೋಗಿ ಆ ಕಡೆ ಬನ್ನಿ. ಇದೇನು ಬೆಡ್ರೂಮ್ ಅಲ್ವಲ್ಲ, ಹಾಲ್ ತಾನೆ? ಅದು ನೋಡಿ ಶಾಂಭವಿ ಅವರೇ, ನಾವು ಮದುವೆ ಆದಾಗಿಂದ ಈ ಚಾಪೆ ಮತ್ತು ದಿಂಬೆ ನಮ್ಗೆ ಬೆಡ್ರೂಮ್ ಆಗ್ಬಿಟ್ಟಿದೆ. ದಯವಿಟ್ಟು ಆ ಕಡೆ ಹೋಗ್ರಿ. ಹಾಗಾದ್ರೆ ನಾನೆಲ್ಲಿ ಮಲ್ಕೊಂಡ್ಲಿ? ನೀವೆಲ್ಲೋ ನಾನಲ್ಲೇ. ಯಾಕ್ರಿ ಯಾಕ್ರಿ ನನ್ನನ್ನು ಟೆಸ್ಟಿಗೆ ಒಳಪಡಿಸ್ತಾ ಇದ್ದೀರಾ? ನೀವು ಅಧ್ಯಾತ್ಮದ ಬಗ್ಗೆ, ದೇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಹೇಳ್ಕೊಡಿ ಪ್ಲೀಸ್. ಮಹೇಶ್ವರಿ, ಅದು ನೋಡಿ ಶಾಂಭವಿ ಅವರೇ, ಇದು ಕಲಿಕೆಗೆ ಸೂಕ್ತವಾದಂತ ಸ್ಥಳವೂ ಅಲ್ಲ ಮತ್ತು ಸೂಕ್ತವಾದಂತ ಹೊತ್ತು ಅಲ್ಲ. ಕಲಿಕೆಗೆ ಹೊತ್ತು ಗೊತ್ತು ಏನು ಇಲ್ಲ. ಈಗೇನು ನೀವೇ ಕಲಿಸ್ತಿರಲ್ಲ, ನಾನೇ ಹೇಳ್ಕೊಡ್ಲಾ? ನೋಡ್ತಾ ಇರಿ, ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಹಬಿ ಶಾಂಭವಿಗೆ ಸರೆಂಡರ್ ಆಗಿ ಆಗ್ತಾರೆ, ಚಾಲೆಂಜ್ ಅಲ್ಲಿ ಸೋಲ್ತಾರೆ. ಚಂಪ, ಎಲ್ಲ ನನ್ನ ಮಗ ಕಾಣಿಸ್ತಾನೆ ಇಲ್ಲ. ಏನಪ್ಪ ಮನೇಲಿ ಶಾಂಭವಿ ಕಾಣಿಸ್ತಿಲ್ಲ? ಇಬ್ರು ಕಾಣಿಸ್ತಿಲ್ವಾ? ನೀವು ಮಾಡೋ ಕೆಲ್ಸಗಳೆಲ್ಲ ಇಂತವೆ. ನನ್ ಪಾಡಿಗೆ ನಾನು ಯಜಮಾನ್ರಿಗೆ ಪೂಜೆಗೆ ಸಹಾಯ ಮಾಡ್ಕೊಂಡಿದ್ದೆ, ಅದನ್ನ ತಪ್ಸಿ ಅವಳು ಯಾವಳನ್ನೋ ಕರ್ಕೊಂಡ್ ಬಂದ್ರಿ. ಈಗ ನೋಡಿ, ಆ ಯಮ್ಮನೂ ಕಾಣಿಸ್ತಾ ಇಲ್ಲ, ಯಜಮಾನ್ರು ಕಾಣಿಸ್ತಾ ಇಲ್ಲ. ಅಮ್ಮ, ನನ್ಗನ್ಸುತ್ತೆ ಇಬ್ರು ಎಲ್ಲ ಓಡೋಗಿರ್ಬೇಕು ಅಂತ. ಹೋಗ್ಲಿ ಬಿಡೆ, ಹುಡುಗಿರು ಚೆನ್ನಾಗಿದ್ದಾಳೆ. ಅವಳೇ ಮನೆ ಸೊಸೆ ಆಗಿದ್ದಿದ್ಲು ಎಷ್ಟೋ ಚೆನ್ನಾಗಿತ್ತು. ಮತ್ತೆ ಬಂದ್ ಹುಡುಗಿರ್ ಬಗ್ಗೆ ಎಲ್ಲ ಹೀಗೆ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಸುಮ್ಮನೆ ನಾನು ಇನ್ನೆಷ್ಟು ದಿನ ಅಂತ ಬದುಕಿರ್ತೀನಿ. 1 ವರ್ಷ ಆದ್ಮೇಲೆ ಆ ಶಾಂಭವಿ ಒಂದ್ ಮಗುನ ಇಟ್ಕೊಂಡ್ ಬಂದ್ರೆ ಇವಳೇ ನನ್ ಸೊಸೆ ಅಂತ ಸ್ವೀಕಾರ ಮಾಡ್ತೀನಿ. ತಾಯಿ ಮಗ ಇಬ್ರು ಒಂದೇ ತಕ್ಕಡಿಲ್ಲ ತೂಗ್ಬೋದು. ಓಡೋಗಕ್ಕೆ ಅವರು, ತೂಗಕ್ಕೆ ಇವರು. ಏನೋ ನೋಡ್ತಾ ಇದ್ದೀರಾ? ಹೋಗಿ ಅವ್ರಿಬ್ರು ಎಲ್ಲಿ ಹೋಗಿದ್ರೆ ಅಂತ ಹುಡ್ಕೊಂಡ್ ಬಂದ್ರ? ಸುಮ್ಮನೆ ಹೊಡ್ಕೊಂಡ್ ಬರಕ್ಕಾಗತ್ತಾ? ನನ್ ಸಂಸಾರಕ್ಕೆ ಬೆಂಕಿ ಬಂದಿದೆ ಅಂತದ್ರಲ್ಲೇ ನಿಮ್ಮಿಬ್ರಿಗೂ ಮಸಾಲೆ ದೋಸೆ ತಿನ್ನಕ್ಕೆ 200 ರೂಪೀಸ್ ಬೇಕೇನ್ರು? ಜಾಜಿಯವ್ರೆ, ಹೊಟ್ ಬಂದು ಪಾಂಡುರಂಗ ಮತ್ತೆ ಶಾಂಭವಿ ಚಪ್ಪಲಿ ಇಲ್ಲೇ ಇದೆ ಅಂದ್ಮೇಲೆ ಅವ್ರು ಎಲ್ಲೂ ಹೋಗಿರಲ್ಲ, ಮನೆಯಲ್ಲೇ ಎಲ್ಲೋ ಇದ್ದಾರೆ. ಹಾಗಿದ್ರೆ ಎಲ್ಲ ರೂಮಲ್ಲೂ ಹುಡುಕ್ರು. ಜೀವನನ ನಾನು ತಪ್ಪು ತಿಳ್ಕೊಂಡಿದ್ದೆ. ಆಧ್ಯಾತ್ಮಕ್ಕಿಂತ ಸನ್ಯಾಸತ್ವಕ್ಕಿಂತ ಬೇರೆ ದೊಡ್ಡ ಲಾಭ ಇಲ್ಲ. ಸಂಸಾರ ಜಂಜಾಟ ಸಾಕು, ಬೇಕು ನನಗೆ ಸನ್ಯಾಸತ್ವ.
ಶಾಂಭವಿ, ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಜಾಜಿ, ನೀನು ನನ್ನನ್ನು ಇಲ್ಲಿ ಕರ್ಸ್ಕೊಂಡು ತುಂಬಾ ಉಪಕಾರ ಮಾಡಿದ್ಯಾ. ನಾನು ಇಲ್ಲಿ ಬಂದ್ಮೇಲೆ ಜೀವನ ಏನು ಅನ್ನೋದು ಅರ್ಥ ಆಗಿದೆ. ಸನ್ಯಾಸತ್ವದ ಸುಖಕ್ಕಿಂತ ಬೇರೊಂದಿಲ್ಲ. ಪಾಂಡುರಂಗ ಅವರೇ ನನ್ನ ಗುರುಗಳು. ಜೈ ಬೋಲೆನಾ. ಶಾಂಭವಿ, ಏನಮ್ಮ ಈ ನಾಟಕ? ಅಪ್ಪ, ಜೀವನನೇ ಒಂದು ನಾಟಕ. ಆ ದೇವರೇ ಸೂತ್ರಧಾರ. ನನ್ಗೆ ಇಷ್ಟ ದಿನ ಜೀವನ ಏನು ಅಂತ ಅರ್ಥ ಆಗಿರ್ಲಿಲ್ಲ. ಇವಾಗ ಅರ್ಥ ಆಗಿದೆ. ಅದಕ್ಕೆ ಈ ಡ್ರೆಸ್ಸು. ಅಲ್ಲಮ್ಮ, ಕಾಲೇಜ್ ಹುಡುಗಿಯಾಗಿ ರಂಗಾಗಿ ಡ್ರೆಸ್ ಮಾಡ್ಕೊಳ್ಳೋದು ಬಿಟ್ಟು ಬಿಳಿ ಸೀರೆ ಉಟ್ಕೊಂಡಿದ್ಯಲ್ಲಮ್ಮ, ನಿನ್ನನ್ನ ನನ್ನ ಕೈ ನೋಡಕ್ಕಾಗಲ್ಲ. ಅಪ್ಪ, ಬಣ್ಣ ಶಾಶ್ವತ ಅಲ್ಲ. 7 ಬಣ್ಣ ಸೇರಿ ಬಿಳಿ ಬಣ್ಣ ಆಗಿದೆ. ಬಿಳಿ ಬಣ್ಣನೇ ಶಾಶ್ವತ. ಆ ದೇವ್ರು ಶಾಶ್ವತ, ಮನುಷ್ಯ ನಶ್ವರ. ನಮ್ಮಪ್ಪ ಬೀರೇಶ್ವರ, ಬಿಬಿಎಂಪಿ ನಶ್ವರ, ಕಸದ ರಾಶಿ ಮಾತ್ರ ಶಾಶ್ವತ. ಪಾಂಡುರಂಗ, ಏನ್ ಹೇಳ್ತಾ ಇದ್ಯಾ? ತಾವು ಕೂಡ ಬಿಳಿ ಬಟ್ಟೆ ಹಾಕೊಂಡು ಬಂದಿದ್ರೆ ತಮಗೂ ಕೂಡ ಆಧ್ಯಾತ್ಮವನ್ನ ಬೋಧನೆ ಮಾಡ್ತಾ ಇದ್ದೆ. ಆದ್ರೆ ತಾವು ಹಾಕೊಂಡು ಬಂದಿಲ್ಲ. ನನ್ನ ಮಗಳನ್ನ ಕಲಿಸಿದ್ದು ಸನ್ಯಾಸಿ ಆಗೋದಕ್ಕಲ್ಲ. ನೋಡಿ, ಸನ್ಯಾಸಿನಿ ಮಾಡ್ಬೇಕು ಅಂತ ನನಗೂ ಏನು ಇಷ್ಟ ಇರ್ಲಿಲ್ಲ. ಅವಳಿಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಯ್ತು. ಬದುಕು ಇಷ್ಟೇನಾ ಅಂತ ಅವಳಿಗೆ ಗೊತ್ತಾಯ್ತು. ನನ್ನ ಹೆಂಡತಿ ಕೊಡ್ತಕ್ಕಂಥ ಕಷ್ಟಗಳೆಲ್ಲ ಅವಳಿಗೆ ಗೊತ್ತಾಯ್ತು. ಹಾಗಾಗಿ ಅವಳು ಸನ್ಯಾಸಿನಿ ಆದ್ಲು. ನಾನೇನು ಮಾಡ್ಲಿ? ಆತ್ಮಲಿಂಗವನ್ನು ನಾವು ಒಮ್ಮೆ ನಿನ್ನ ಗಂಡನ ಜೊತೆ ನೀನು ನೆಟ್ಟಿಗಿದ್ದಿದ್ರೆ ನನ್ನ ಮಗಳು ಈ ರೀತಿ ಆಗ್ತಾ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದಕ್ಕೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಸಂಬಂಧ ಇದೆ. ಅದಕ್ಕೇನೆ ನನ್ನ ಮಗಳು ಈ ವೇಷ ತೊಟ್ಕೊಂಡಿರೋದು. ಇವಳು ತಾನೇ ಸನ್ಯಾಸಿ ಆಗಿರೋದು. ಇವಳನ್ನೇ ಕೇಳಿ. ಅಲ್ವಾ, ನಾನು ಕೋಟ್ಯಾಧೀಶ್ವರ. ನನಗಿರೋದೇ ಒಬ್ಬ ಮಗಳು. ಅವಳನ್ನ ಈ ರೀತಿ ಮಾಡಿದ್ದೀರಲ್ಲ. ಅವಳನ್ನ ಮೊದಲಂತೆ ಮಾಡಿ ನಮ್ಮನೆಗೆ ಕಳಿಸ್ತೇ ಹೋದ್ರೆ ನಿಮ್ಮೆಲ್ಲರ ಮೇಲೇನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಉಗಿಲಿ ಉಗಿಲಿ, ಇನ್ನು ಚೆನ್ನಾಗಿ ಮಕ್ಕುಗಿಲಿ. ಇವಳು ನೆಟ್ಟಿಗಿದ್ದಿದ್ಲೆ ಅವಳು ಯಾಕೆ ಆ ಬಟ್ಟೆ ಸುತ್ಕೋತಾ ಇದ್ಲು? ಆ ದೇವರು ನಿನಗೆ ಹೆಣ್ಣು ಜನ್ಮ ಕೊಟ್ಟಿರೋದೇ ಬೆಸ್ಟ್. ಈಗಾಗಲೇ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನ್ಯಾಚುರಲ್ ರಿಸೋರ್ಸಸ್ ವೇಸ್ಟ್ ಆಗ್ತಾ ಇದೆ. ಮುಂದೆ ನಾನು ಏನು ಮಾಡ್ತೀನಿ ಅಂತ ಹೇಳೋದಿಲ್ಲ. ನೋಡಿ, ದೀಪ ಆರೋ ಟೈಮ್ ಹತ್ರ ಬಂತು. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಬರ್ತೀನಿ. ಇನ್ನು ಯಾರ್ಯಾರು ನಿನ್ನ ಮುಸುಡಿಗೆ ಮಂಗಳಾರತಿ ಎತ್ತಾಳೋ ನಾ ಬೇರೆ ಕಾಣೆ. ಜಾಜತ್ಗೆ ಒಂದ್ ನಿಮಿಷ. ಜಾಜತ್ಗೆ, ಹೇಗಾದ್ರೂ ಮಾಡಿ ನೀವು ಆ ಶಾಂಭವಿನ ಬದಲಾಯಿಸಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಉಳುಗಾಲನೇ ಇಲ್ಲ. 14 ವರ್ಷ. 1 2 3 4 4 3 2 1 ಏನದ? ಅಂದ್ರೆ ಜೈಲಲ್ಲಿ ಕಂಬಿ ಕೌಂಟಿಂಗು. ಶಾಂಭವಿ, ನಿನ್ಗೆ ಈ ಆಧ್ಯಾತ್ಮ ಎಲ್ಲ ಯಾಕೆ ಬೇಕು? ಜಾಜಿ, ನಾನು ಇಲ್ಲಿಗೆ ಬಂದ್ಮೇಲೆ ನಮ್ಗೆ ನೆಮ್ಮದಿ ಸಿಕ್ಕಿದ್ದು. ಯಾವಾಗ್ಲೂ ಸುಖ ಹರಿಸ್ಕೊಂಡೆ ಭೂಮಿ ಬರಕ್ಕಾಗತ್ತಾ? ಸಂಸಾರದ ತಾಪತ್ರೆಯಲ್ಲಿ ಸಿಕ್ಕಾಕೊಂಡ್ರೆ ಆ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಸತ್ಯ ದರ್ಶನ ಆಗೋದು ಯಾವಾಗ? ಓ ಮೈ ಗಾಡ್, ನೀನು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಇಲ್ಲಿಂದ ತೊಲಗು. ಹೋಗ್ತೀನಿ, ಆದ್ರೆ ಆಧ್ಯಾತ್ಮ ಬಿಡಲ್ಲ, ಆ ಪಾಂಡುರಂಗನ್ನು ಬಿಡಲ್ಲ. ನಾನೊಬ್ಬ ಕೋಟ್ಯಾಧಿಪತಿ ಮಗಳು. ನನ್ನ ಮದ್ವೆ ಆಗೋದಕ್ಕೆ ಅಂತ ಹಲವಾರು ಗಂಡುಗಳು ಬಂದಿದ್ವು. ಈಗ ತಮ್ಮ ಮುಂದೆ ನಡೆಯೋದು. ಅವರೆಲ್ಲರಿಗೂ ಪತ್ರ ಬರೆದು ಅವರೆಲ್ಲರೂ ನಿಮ್ ಶಿಷ್ಯೇಂದ್ರನಾಗ್ ಮಾಡಿ ನಿಮ್ಗೊಂದು ಆಶ್ರಮ ಕಟ್ಟಿಸ್ಕೊಡ್ತೀನಿ. ಕೈಲಾಸನಾಥ. ನೋಡಿ ಸರ್, ಇವರಿಬ್ರು ಮನೆಯಿಂದ ಓಡಿ ಇಲ್ಲಿ ಬಂದಿದ್ದಾರೆ. ಇನ್ಸ್ಪೆಕ್ಟ್ರೆ, ಈ ಪಾಂಡುರಂಗನ ಹೇಳ್ಕೊಂಡು ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ. ಅರ್ಜೆಂಟ್ ಮಾಡಬೇಡಿ. ಅರ್ಜೆಂಟ್ ಮಾಡಿದ್ರೆ ಮಂಗಳೂರು ತರ ಕೇಸ್ ಆಗ್ಬಿಡುತ್ತೆ. ಇಷ್ಟಕ್ಕೂ ಅವ್ರೇನ್ ತಪ್ಪು ಮಾಡಿದ್ದಾರೆ? ಶಾಂಭವಿ, ನಿಮ್ ಡ್ಯಾಡಿ ಬಂದಿದ್ದಾರೆ, ನಿನ್ನ ಕರ್ಕೊಂಡು ಹೋಗ್ ನೋಡಮ್ಮ. ಅಪ್ಪ, ಈಗ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ? ಮನೆಗೆ ಕರ್ಕೊಂಡು ಹೋಗ್ತೀರಿ ಬಾಚಿನ. ನಮ್ ಮನೆ ಇರೋದು ಭೂಮಿ ಮೇಲೆ ಅಲ್ವಾ? ಈ ಜಗತ್ತೇ ಒಂದು ಮನೆ. ಆ ದೇವ್ರೇ ನಮ್ಮೆಲ್ಲರೂ ತಂದೆ. ನೋಡಿದ್ರ ಇನ್ಸ್ಪೆಕ್ಟ್ರೆ, ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ತಲೆ ಕೆಡ್ಸಿ ಕುಳ್ಸಿದಾರಲ್ಲ. ಈಗ ನಾನು ಏನ್ ಮಾಡ್ಲಿ? ನೋಡಮ್ಮ ಶಾಂಭವಿ, ನಿಮ್ ತಂದೆ ಜೊತೆ ನೀನ್ ಹೋಗ್ಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ನಾನು ಆಕ್ಷನ್ ತಗೊಬೇಕಾಗತ್ತೆ. ನೋಡು ಶಾಂಭವಿ, ನೀ ನನ್ ಕ್ಲೋಸ್ ಫ್ರೆಂಡ್ ಅಲ್ವಾ? ನೀನ್ ಸನ್ಯಾಸಿನಿ ಆಗಕ್ ಹೋಗ್ಬೇಡ, ಸಂಸಾರಕ್ಕೆ ತೊಡಗ್ ಬಾ. ಇಲ್ಲ ಅಂದ್ರೆ ನನಗ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಜಾಜಿ, ನೀನ್ ಬಂದ್ ಕೇಳಿದಿದ್ರೆ ಪ್ರಾಯಶಃ ನಾನು ಒಪ್ತಿದ್ನೋ ಏನೋ. ಆದ್ರೆ ನೀನ್ ನಮ್ಮಪ್ಪನ ಜೊತೆಗೆ ಪೊಲೀಸ್ನವರು ಕರ್ಕೊಂಡ್ ಬಂದು ಈ ರೀತಿ ದರ್ಪದಿಂದ ಕೇಳ್ತಾ ಇದ್ಯಾ? ಈ ದರ್ಪಕ್ಕೆಲ್ಲ ಬಗ್ಗೋಳಲ್ಲ ನಾನು. ನಾನೇನು ಮೈನರ್ ಅಲ್ಲ, ಮೇಜರು. ಯಾವ ಅಪ್ಪನು ಯಾವ ಸರ್ಕಾರನು ನನ್ನ ಏನು ಮಾಡಕ್ಕಾಗಲ್ಲ. ಸನ್ಯಾಸಿನಿ ಆಗೋದು ಬಿಡುದು ನನಗ್ ಸೇರಿದ್ದು. ಒಂದ್ ವೇಳೆ ನೀವು 3 ಜನನ ನನ್ನ ಬಲವಂತವಾಗಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ 3 ಜನ ಮೇಲೂ ಕೇಸ್ ಹಾಕ್ಬಿಡ್ತೀನಿ. ಶಂಕರ, ಅದು ಬಿಟ್ಲಾ, ಹವಿನ ರೂಮಿಗೆ ಎತ್ತಾಕೊಂಡು ಹೋಗಿ ಸಂಸಾರಿ ಡ್ರೆಸ್ ಹಾಕೊಂಡು ಕರ್ಕೊಂಡ್ ಬಂದ್ರ. ಬೇಡ ಕಣ್ರೋ, ದಯವಿಟ್ಟು ನನ್ನನ್ನು ಮುಟ್ಟಬೇಡ್ರೋ. ಅಪ್ಪಿ ತಪ್ಪಿ ನನ್ನನ್ನು ಏನಾದ್ರೂ ಟಚ್ ಮಾಡಿದ್ರೆ ಭೂಮಿ ಒಪ್ಕೊಂಡು ನಿಂತ್ರೆ 7 ಎಡೆ ಆದಿಶೇಷ ಒಂದು ಎಡೆ ನಂಗಂಗ ಎಲ್ಲಾಡ್ಸ್ಬಿಡ್ತಾನೆ. ಆಮೇಲೆ ಭೂಕಂಪ ಆಗಿ ಎಲ್ರೂ ಹೊಟ್ಟೋಗ್ಬಿಡ್ತೀವಿ. ಅದ್ ಯಾರ್ ಏನಾಗುತ್ತೋ ನಾನು ನೋಡ ಬಿಡ್ತೀನಿ. ಏನ್ ನೋಡ್ತಾ ನಿಂತಿದ್ರ? ಎತ್ತಾಕೊಂಡು ಹೋಗ್ರ. ಶಿವ ಶಿವ, ನಂದಿ ಏನಾಗ್ಬೇಕಾಗಿತ್ತು ಹೇಳಿ?
ನೋಡಿಯಮ್ಮ ನನ್ನ ಮಗಳು ಯಾರ ಮಾತು ಕೇಳ್ತಾ ಇಲ್ಲ. ನೀವೊಂದ್ ಮಾತು ಹೇಳಿ, ಇಲ್ಲ ನಿಮ್ ಮಗನ ಕೈಲಾದ್ರೂ ಒಂದ್ ಮಾತು ಹೇಳ್ಸಿ ಅಮ್ಮ, ಇಲ್ಲಾಂದ್ರೆ ನನ್ನ ಮಗಳು ನನ್ನ ಕೈ ತಪ್ಪು ಹೋಗ್ತಾಳೆ. ಅಯ್ಯೋ, ಇವಳಿಗೆ ಹೇಳೋದು, ನನ್ನ ಸೊಸೆಗೆ ಹೇಳೋದು, ನನ್ನ ಮಗನಿಗೆ ಹೇಳೋದು ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಅಯೋಮಯವಾಗಿದೆ. ಯಾಕೆ ರಂಗಮ್ಮನವ್ರೆ ಹೀಗೆ ಹೇಳ್ತೀರಿ? ಇಷ್ಟು ದಿನ ಸನ್ಯಾಸಿಯಾಗಿದ್ದ ನನ್ನ ಮಗನ್ನ ನನ್ನ ಸೊಸೆ ಬಲವಂತವಾಗಿ ಸಂಸಾರ ಮಾಡೋದಕ್ಕೆ ಹೊರಟಿದ್ದಾಳೆ. ನಾನು ಮತ್ತೆ ಸಂಸಾರಿ ಆಗಲ್ಲ, ಸನ್ಯಾಸಿಯಾಗಿ ಇರ್ತೀನಿ ಅಂತ ಆತ್ಮಲಿಂಗ ಮುಟ್ಬಿಟ್ಟು ನನ್ನ ಮಹಾದೇವನ ಮುಂದೆ ಪ್ರಮಾಣ ಮಾಡಿದೆ. ಕೆಡಿಸ್ಬಿಟ್ರಿ, ಆಟನೆಲ್ಲ ಕೆಡಿಸ್ಬಿಟ್ರೆ ಆಗಲ್ಲ ರೀ. ನಾವು ಮತ್ತೆ ಈ ಸಂಸಾರ ಎಂಬ ರವರವ ನರಕನ ಅನುಭವಿಸೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಪಕ್ಷ ನಾವು ಅನುಭವಿಸಲೇಬೇಕು ಅನ್ನೋ ಹಾಗಿದ್ರೆ ನೀವೇನ್ ನಮ್ಮ ಹತ್ರ ಕಟ್ಟಿದ್ರಲ್ಲ ಚಾಲೆಂಜ್, ಅದರಲ್ಲಿ ನೀವು ಸೋತಿದ್ರ ಅಂತ ಒಪ್ಕೊಬೇಕು. ಸರಿ, ನಾನು ಈ ಚಾಲೆಂಜ್ ಅಲ್ಲಿ ಸೋತಿದ್ದೀನಿ. ಅದು ನೋಡಿ ಜಾತಿ ಚಂಪಿದ್ದೀವಿ. ನೀವೆಲ್ಲರೂ ನಿಮ್ಮ ಪಾಡಿ ನೀವು ಮನೆಯಲ್ಲೇ ಇರೋ, ನಾನು ಇವ್ರು ಹೋಗ್ಬಿಟ್ಟು ಹರಿಮೂನ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅವಕಾಶ ಕೊಡಲ್ಲ. ನಾನು ನಿನ್ನ ಗುರು ಅಲ್ಲ, ಗುರುಗೆ ತಿರುಮಂತ್ರ ಅಂದ್ರೆ ಏನರ್ಥ? ಮತ್ತಿನ್ನೇನು, ನನ್ನನ್ನು ಸನ್ಯಾಸಿನಿ ಮಾಡಿ ಈಗ ನೀವು ಸಂಸಾರಿಯಾಗಿ ಕೊಟ್ಟಿದ್ದೀರಲ್ಲ, ನಾನ್ ಸುಮ್ಮನೆ ಬಿಡ್ತೀನಾ? ಏನ್ ಮಾಡ್ತೀಯ ಶಾಂಭವಿ? ಮತ್ತೆ ನೀವು ನನ್ನ ಸನ್ಯಾಸಿ ಮಾಡಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ಮಹಾದೇವ್